ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಡಿಸೆಂಬರ್ ವರ್ಸಸ್ ಏಪ್ರಿಲ್ ವರ್ಸಸ್ ಡಿಸೆಂಬರ್ ವಾರ್ ನಡೀತಾ ಇದೆ. ಹಾಗಾದರೆ ಏಪ್ರಿಲ್ನಲ್ಲಿ ಏನು ಬದಲಾವಣೆ, ಡಿಸೆಂಬರ್ನಲ್ಲಿ ಏನು ಬದಲಾವಣೆ ಅಂತಕ್ಕಂಥದ್ದು ಪ್ರಶ್ನೆ. ಕಾಂಗ್ರೆಸ್ನಲ್ಲಿ ಇವಾಗ ಏಪ್ರಿಲ್ ವರ್ಸಸ್ ಡಿಸೆಂಬರ್ ವಾರ್. ಒಂದು ಬಣ ಏಪ್ರಿಲ್ನಲ್ಲಿ ಸಂಪುಟ ಪುನರ್ರಚನೆ ಆಗಬೇಕು ಅಂತ. ಸೊ ಈ ಪವರ್ ಶೇರ್ಗೆ CM ಟೀಮ್ ಈಗ ಪೆಟ್ಟು ಕೊಡ್ತಾ ಇದೆ. ಸದ್ಯಕ್ಕೆ ಏನೂ ಬೇಡ, ಪವರ್ ಶೇರ್ ಡಿಸೈಡ್ ಆಗುತ್ತಲ್ಲ ಆ ವೇಳೆಯಲ್ಲೇ ಎಲ್ಲ ಬದಲಾಗಲಿ, ಅಂದರೆ ಡಿಸೆಂಬರ್ನಲ್ಲೇ ಎಲ್ಲ ಬದಲಾಗಲಿ ಅಂತಕ್ಕಂಥದ್ದು ವಿರೋಧಿ ಬಣದ ಪಟ್ಟು. ಸಂಪುಟ ಪುನರ್ರಚನೆ ಈಗ ಏಪ್ರಿಲ್ನಲ್ಲಿ ಆಗಿಬಿಟ್ರೆ ಹೊಸದಾಗಿ ಮಂತ್ರಿಗಳಾದವ್ರಿಗೆ ಒಂದು ವೇಳೆ ಪವರ್ ಶೇರಿಂಗ್ ಇದ್ದರೆ ಒಂದು 6 ತಿಂಗಳು ಟೈಮ್ ಸಿಗುತ್ತೆ ಅಷ್ಟೇ, ಮತ್ತು ಅವ್ರು ಬದಲಾಗಬೇಕಾಗತ್ತೆ. ಹಾಗಾಗಿ ಮಧ್ಯೆ ಇವೆಲ್ಲ ಗೊಂದಲನೇ ಬೇಡ, ಪವರ್ ಶೇರ್ ಡಿಸೈಡ್ ಆಗೋದು ಡಿಸೆಂಬರ್ನಲ್ಲಿ, ಎಲ್ಲವೂ ಡಿಸೆಂಬರ್ನಲ್ಲೇ ಆಗಲಿ ಅಂತ ಸಿದ್ದರಾಮಯ್ಯನವರು. ಸೊ ಏನು ಅಂತಂದರೆ ಈಗ ಮಾರ್ಚ್ನಲ್ಲಿ ಬಜೆಟ್ ಇದೆ ಮುಂದಿನ ತಿಂಗಳು, ಏಪ್ರಿಲ್ನಲ್ಲಿ ಸಂಪುಟ ಪುನರ್ರಚನೆ ಆಗಬೇಕು ಅಂತ ಸಚಿವಾಕಾಂಕ್ಷಿಗಳು ಪಟ್ಟು ಹಿಡಿದಿದ್ದಾರೆ. ಹಾಲಿ ಸಚಿವರಲ್ಲಿ 10ಕ್ಕೂ ಹೆಚ್ಚು ಜನರಿಗೆ ಕೊಡುವಂತಹ ಒಂದು ಲೆಕ್ಕಾಚಾರ ಇದೆ. ಏಪ್ರಿಲ್ನಲ್ಲಿ ಸಂಪುಟ ಪುನರ್ರಚನೆ ಆದರೆ 2026ರ ಮೇ ತನಕ ನೋ ಪವರ್ ಶೇರ್ ಅಂತ ಅನ್ಕೋಬೋದು, ಅಂದರೆ ಮುಂದಿನ ವರ್ಷ ಮೇ ತನಕ. ಆದರೆ ಸದ್ಯಕ್ಕೆ ಸಂಪುಟ ಸರ್ಜರಿ ಬೇಡ ಅಂತ DK ಶಿವಕುಮಾರ್ ಬಣ ವಾದ ಮಾಡ್ತಾ ಇದೆ. ಇನ್ನೂ ಒಂದು ವರ್ಷ ಕಾಯಬೇಕಾಗುತ್ತೆ ಅಂತ. KPCC ಅಧ್ಯಕ್ಷ ಬದಲಾವಣೆನೂ ಬೇಡ, ಸಂಪುಟ ಪುನರ್ರಚನೆನೂ ಬೇಡ, ಪವರ್ ಶೇರ್ ವಿಚಾರ ಕ್ಲಿಯರ್ ಆಗೋದಾದರೆ ಡಿಸೆಂಬರ್ನಲ್ಲೇ ಎಲ್ಲ ಚೇಂಜ್ ಆಗಲಿ. ಬಿಕಾಸ್ ಡಿಸೆಂಬರ್ಗೆ 2.5 ವರ್ಷ ಆಗುತ್ತೆ. ಜೊತೆಗೆ ಇವರು ದೇವರಾಜ್ ಅರಸು ಅವರ ರೆಕಾರ್ಡ್ ಬ್ರೇಕ್ ಮಾಡ್ತಾರೆ, 7 ವರ್ಷ 7 ತಿಂಗಳು, ಅವಾಗ ಆಗ್ಬಿಡ್ಲಿ ಅಂತ. ಈ ಎರಡೂ ಬಣಗಳ ಪಟ್ಟಿಗೆ ಹೈಕಮಾಂಡ್ನ ನಡೆ ಏನು, ಯಾರಿಗೆ ಯಾವ ಸೂತ್ರ ಅಂತಕ್ಕಂಥದ್ದು ಸದ್ಯದ ಪ್ರಶ್ನೆ. ಅದಕ್ಕೆ ಹೈಕಮಾಂಡೇ ಉತ್ತರವನ್ನು ಕೊಡಬೇಕು. ಇದಕ್ಕೆ ನಾವು ಹೇಳಿದ್ದು ಒಂದು ಧರ್ಮ ಸಂಕಟ ಇದೆ, ಏನು ಮಾಡೋದಪ್ಪ ಅಂತ. ಬಟ್ ಆವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅಂತ ಘೋಷಣೆ ಆದಾಗ ಏನು ಒಪ್ಪಂದ ಆಗಿತ್ತು ಇವ್ರ ನಡುವೆ, ಅದನ್ನು ಯಾರಿಗೂ ಬಿಟ್ಕೊಡ್ತಾ ಇಲ್ಲ. ಹಾಗಾಗಿ ಇಷ್ಟೆಲ್ಲ ಗೊಂದಲಗಳು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಈಗ ಎರಡೂ ಬಣಗಳ ಪಟ್ಟಿದೆ, ಪುನರ್ರಚನೆ ಬೇಕು ಅಂತ ಒಬ್ಬರು, ಬೇಡ ಅಂತ ಒಬ್ಬರು, ಡಿಸೆಂಬರಲ್ಲಿ ಮಾಡಿ ಅಂತ. ಸೊ ನನ್ನ ಪ್ರಕಾರ ಈ ಬಜೆಟ್ ಮುಗಿದ ನಂತರ ಈ ಒತ್ತಡಗಳು ಹೈಕಮಾಂಡ್ಗೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೇನು ಸಿದ್ಧ ಪರಿಹಾರ ಸೂತ್ರ ಇದೆಯಾ ಅಂತ? ಅರವಿಂದ್, ಖಂಡಿತವಾಗಿ ಕೂಡ ರಾಜಕಾರಣದಲ್ಲಿ ಪ್ರತಿಯೊಂದು ಚಾನ್ಸ್ಗೆ ಕಾಯ್ತಾ ಇರ್ತಾರೆ. ಹಾಗಾಗಿ ಚಾನ್ಸ್ನ ಯಾರೊಬ್ಬರು ಕೂಡ ಬಿಟ್ಕೊಡೋದಿಲ್ಲ. ಪವರ್ ಶೇರ್ ವಿಚಾರವಾಗಿ ಹೈಕಮಾಂಡ್ ಏನಾದರೂ ಒಂದು ರೀತಿಯಲ್ಲಿ ತೀರ್ಪನ್ನು ಕೊಟ್ಟಂಥ ಸಂದರ್ಭದಲ್ಲಿ ಧರ್ಮ ಸಂಕಟಕ್ಕೂ ಕೂಡ ಸಿಲುಕಬೇಕಾಗತ್ತೆ. ಹಾಗಾಗಿ ಆ ಒಂದು ಕ್ಲಾರಿಟಿ ಯಾರಿಗೂ ಕೂಡ ಇಲ್ಲ, ಏನು ಮಾಡುತ್ತೆ ಹೈಕಮಾಂಡ್ ಅಂತ. ಈಗಿದ್ದಂಥ ಸಂದರ್ಭದಲ್ಲಿ ಬೇರೆ ಬೇರೆ ರೀತಿಯ ಗೇಮ್ ಪ್ಲಾನನ್ನು ಕೂಡ ಮಾಡ್ಕೊಂಡಿರ್ತಕ್ಕಂಥದ್ದು ಎರಡು ಬಣಗಳಿಂದ. ಅಂದರೆ ಏಪ್ರಿಲ್ನಲ್ಲಿ ಏನಾದರೂ ಸಚಿವ ಸಂಪುಟ ಪುನರ್ರಚನೆ ಆದಂಥ ಸಂದರ್ಭದಲ್ಲಿ ಆ ಒಂದು ಪವರ್ ಶೇರ್ ವಿಚಾರವನ್ನು ಇನ್ನೂ ಒಂದು 6 ತಿಂಗಳು ಮುಂದೆ ಎಳೀಬೋದು. ಹಾಗಾಗಿ 3 ಅಥವಾ 2ಕ್ಕೆ ಏನಾದರೂ ಇಳಿಸೋದಕ್ಕೆ ಅವಕಾಶ ಸಿಗುತ್ತಾ, ಈ ರೀತಿಯ ಚಾನ್ಸ್ಗಳನ್ನು ಕೂಡ ನೋಡ್ತಾ ಇದ್ದಾರೆ. ಆ ಕಾರಣಕ್ಕೋಸ್ಕರವಾಗಿ, ಯಾಕೆಂದರೆ ಈಗ ಸಚಿವರಾಗುವಂಥವ್ರಿಗೆ ಇನ್ನು ಅಟ್ಲೀಸ್ಟ್ 1 ವರ್ಷನಾದರೂ ಸಿಗಬೇಕಾಗತ್ತೆ. ಹಾಗಾಗಿ 2026 ಮೇ ತನಕವೂ ಕೂಡ ಅದನ್ನು ತಳ್ಳಿದ್ರೆ ಆ ಹೊತ್ತಿನ ರಾಜಕೀಯ ಪರಿಸ್ಥಿತಿ ಮತ್ತು ಬದಲಾವಣೆಗಳನುಗುಣವಾಗಿ ಇನ್ನೊಂದಷ್ಟು ಪಾಲಿಟಿಕ್ಸ್ ಚೇಂಜ್ ಆಗ್ಬೋದು ಅನ್ನೋ ಒಂದು ಪ್ಲಾನು ಸಿದ್ದರಾಮಯ್ಯ ಬಣದಿಂದ ಆಗ್ತಾ ಇರ್ತಕ್ಕಂಥದ್ದು. ಆ ಕಾರಣಕ್ಕೋಸ್ಕರವಾಗಿಯೇ KPCC ಅಧ್ಯಕ್ಷರ ಬದಲಾವಣೆ ವಿಚಾರ ಮತ್ತು ಆ ಒಂದು ಸಂಪುಟ ಪುನರ್ರಚನೆ ಏನಿದೆ ಇದನ್ನು ಏಪ್ರಿಲ್ ಬಳಿಕ ನೀವು ಮಾಡಿ ಅನ್ನೋ ಪಟ್ಟನ್ನು ಕೂಡ ಇಟ್ಕೊಂಡಿದ್ದಾರೆ. ಹಾಗಾಗಿ ಹೈಕಮಾಂಡ್ ಇದನ್ನು ಯಾವ ರೀತಿ ಒಂದು ರೀತಿಯಲ್ಲಿ ಮನವೊಲಿಕೆ ಮಾಡುತ್ತೆ ಅಥವಾ ಅದಕ್ಕೆ ಯಾರಿಗೆ ಮಣೆ ಆಗುತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗತ್ತೆ. ಒಂದು ಸಚಿವ ಸಂಪುಟ ಪುನರ್ರಚನೆ ಮಾಡೋದಾದರೆ ಎಲ್ಲೋ ಒಂದು ಕಡೆ ಅವಕಾಶ ಇನ್ನೊಂದಷ್ಟು ದಿನ ಸಿಗ್ಬೋದು ಅಂತ. ಜೊತೆಗೆ KPCC ಅಧ್ಯಕ್ಷ ಸ್ಥಾನವನ್ನು ಕೂಡ DK ಶಿವಕುಮಾರ್ ಅವರಿಂದ ಅವ್ರನ್ನ ಕೆಳಗಡೆ ಇಳಿಸಿದಂಥ ಸಂದರ್ಭದಲ್ಲಿ ಇನ್ನೂ ಕೂಡ ಸಾಕಷ್ಟು ಓಲ್ಡ್ ಸಿಗುತ್ತೆ ಅನ್ನೋದು ಕೂಡ ಸಿದ್ದರಾಮಯ್ಯ ಬಣದ ಪ್ಲಾನ್. ಆದರೆ ಇದಕ್ಕೆ DK ಶಿವಕುಮಾರ್ ಬಣದಿಂದಲೂ ಕೂಡ ಒಂದು ರೀತಿಯಲ್ಲಿ ಆಕ್ಷೇಪಗಳು ವ್ಯಕ್ತ ಆಗ್ತಾ ಇದೆ. ಯಾಕೆಂದರೆ ಈಗ ಮಾಡಿದ್ರೆ ಎಲ್ಲೋ ಒಂದು ಕಡೆ ಮುಂದೆ ಪವರ್ ಶೇರ್ ವಿಚಾರವಾಗಾದರೂ ಕೂಡ ಅವ್ರಿಗೆ ಒಂದು 6 ತಿಂಗಳು 7 ತಿಂಗಳು 8 ತಿಂಗಳು ಸಿಗುತ್ತೆ, ಈಗ ಬೇಡ, ಮತ್ತಷ್ಟು ಗೊಂದಲ ಸೃಷ್ಟಿ ಆಗುತ್ತೆ. ಹಾಗೆ KPCC ಅಧ್ಯಕ್ಷ ಸ್ಥಾನವೂ ಬದಲಾವಣೆ ಬೇಡ, ಸಚಿವ ಸಂಪುಟ ಪುನರ್ರಚನೆಯೂ ಬೇಡ. ಹಾಗಾಗಿ ಅದೆಲ್ಲವೂ ಕೂಡ ನವೆಂಬರ್ ಡಿಸೆಂಬರ್ನಲ್ಲಿ ಆಗಲಿ ಅನ್ನೋದ್ರ ಬಗ್ಗೆ ಕೂಡ ಅವರು ಪಟ್ಟು ಹಿಡಿದಿದ್ದಾರೆ. ಹಾಗಾಗಿ ಕಾಂಗ್ರೆಸ್ನ ಹೈಕಮಾಂಡ್ಗೆ ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಕಬ್ಬಿಣದ ಕಡಲೆ ಅಂತಲೇ ಕೂಡ ಹೇಳ್ಬೋದಾಗಿದೆ. ಅಂದರೆ ಯಾರ ಪರ ಯಾವ ಸೂತ್ರವನ್ನು ರಚನೆ ಮಾಡಬೇಕು ಅಂತ. ಹಾಗಾಗಿ ಇದನ್ನು ಎಷ್ಟರ ಮಟ್ಟಿಗೆ ಬುದ್ಧಿವಂತಿಕೆಯಿಂದ ನಿಭಾಯಿಸುತ್ತೆ ಹೈಕಮಾಂಡ್ ಕೂಡ ಅಂತ ಕಾದು ನೋಡಬೇಕು. ಅರವಿಂದ್, ರೈಟ್, ಥ್ಯಾಂಕ್ ಯು ರವೀಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ.